ನೀವು ಈ ಜಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎರೆಹುಳುವಿನ ಇಕ್ಕೆಗಳು. ಮಣ್ಣು ಸಡಿಲವಾಗಿರುತ್ತೆ, ಪದರ ಪದರವಾಗಿರುತ್ತೆ. ಈ ರೀತಿಯ ಒಂದಷ್ಟು ಏನು ನೋಡ್ತಾ ಇದ್ದೀರಾ ಅದೆಲ್ಲ ಎರೆಹುಳು ಇಕ್ಕೆಗಳು. ಇದು ಯಾವ ತೋಟದಲ್ಲಪ್ಪ ಇಷ್ಟೊಂದು ಎರೆಹುಳು ಇಕ್ಕೆಗಳು ಒಂದೇ ಕಡೆ ಇದ್ದಾವೆ ಅಂತ ನೀವು ಅಂದ್ಕೊಂಡ್ರೆ, ಅದು ಈ ತೋಟದಲ್ಲೇ. ಗಾಡಿ ವಾಶ್ ಮಾಡ್ಸೋಣ ಅಂತ ಬಂದೆ, ಸುಮ್ಮನೆ ಇಲ್ಲಿ ಕುಂತಿದ್ದೆ. ಒಂದು ಮರದ ಕೆಳಗಡೆ ಈ ರೀತಿಯಾದ ಒಂದಷ್ಟು ಎರೆಹುಳು ಇಕ್ಕೆಗಳು. ಈಗ ಇಲ್ಲಿ ಎರೆಹುಳು ಇದೆಯಾ ಅಂತ ನೋಡೋಣ. ಎರೆಹುಳು ತುಂಬ ಇದ್ದಾವೆ ಇಲ್ಲಿ. ಇಲ್ಲೆಲ್ಲ ಎರೆಹುಳು, ಚಿಕ್ಕ ಚಿಕ್ಕ ಎರೆಹುಳು ನೋಡ್ಬೋದು ನೀವು ಇಲ್ಲಿ. ಚಿಕ್ಕ ಚಿಕ್ಕ ಎರೆಹುಳು ಇವೆಲ್ಲ ನಮ್ಮ ದೇಸಿ ಎರೆಹುಳು. ಇವೆಲ್ಲ ಆ್ಯಕ್ಚುಲಿ ಭೂಮಿಲಿರುತ್ತೆ, ಮಣ್ಣಲ್ಲಿರುತ್ತೆ. ಅದು ಗಾಡಿ ಸರ್ವಿಸ್ ಮಾಡ್ತಾರೋ ಜಾಗನ ಇಲ್ಲ ಯಾವ ಜಾಗ ಇದು ಅಂತ ಏನು ಕೇಳ್ಕೊಂಡು ಬರಲ್ಲ. ನಿಮ್ಮ ತೋಟನ ಇದು ಫಲವತ್ತಾಗಿರುತ್ತೆ ಭೂಮಿ ಅನ್ನೋಕ್ಕೆ. ಅದು ಮಣ್ಣು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬರುತ್ತೆ. ಇಲ್ಲೊಂದು ಈ ರೀತಿಯಾದ ಒಂದು ಮರ ಇದೆ. ಮರದ ಕೆಳಗಡೆ ನೀರಿಲ್ಲಿ ಯಾವಾಗಲೂ ಸರ್ವಿಸ್ ಮಾಡೋದ್ರಿಂದ ನೀರು ಯಾವಾಗಲೂ ಇಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ತೇವಾಂಶ ಇದೆಯಲ್ಲ, ಮತ್ತು ಅದಕ್ಕೆ ಪ್ರತಿಕೂಲವಾದ ವಾತಾವರಣ ಇದೆ. ಸಾರಿ, ಇಲ್ಲಿ ಎರೆಹುಳು ಆಚೆ ಬಿಟ್ಟಿದ್ದೀನಿ. ಅದಕ್ಕೆ ಉಷ್ಣಾಂಶ ಆಗಲ್ಲ, ಭೂಮಿಯ ಒಳಗಡೆ ಇರುತ್ತೆ. ಆ ಒಂದು ಟೆಂಪ್ರೇಚರ್ ಏನಿರುತ್ತೆ ಅದಕ್ಕೆ ಅದು ಸೆಟ್ ಆಗಿರುತ್ತೆ. ಬೇಜಾನ್ ಮರಿಗಳು ನೋಡ್ಬೋದು ನೀವು ಇಲ್ಲಿ. ಈ ರೀತಿ ನಿಮ್ಮ ತೋಟದಲ್ಲಿ ಇರಬೇಕು. ಈ ರೀತಿ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಇರಬೇಕು. ಸ್ವಲ್ಪ ಬಗೆಣ ಇರಿ. ನೋಡಿ ಒಳಗೊಂಡಾಯ್ತು. ನೋಡಿದ್ರಾ, ಇಲ್ಲಿ ಎರೆಹುಳು. ಈ ರೀತಿ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಇರಬೇಕು. ನೀವು ಯಾವುದೇ ರೀತಿಯ ರಾಸಾಯನಿಕ ಬಳಸಲಿಲ್ಲ ಅಂತಂದರೆ ಈ ರೀತಿ ಎರೆಹುಳುಗಳು ನಿಮ್ಮ ತೋಟದಲ್ಲಿ ಇರುತ್ತೆ. ತೋಟದಲ್ಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು ಎರೆಹುಳುಗಳು ಇಲ್ಲಿದ್ದಾವೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಬೀದಿ ಬದಿಗಳಲ್ಲಿ ಮರದ ಕೆಳಗಡೆ ಅದಕ್ಕೆ ತೇವಾಂಶ ಇರೋ ಕಡೆ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಕೆಮಿಕಲ್ ಬಳಸಲ್ಲ. ನಿಮ್ಮ ತೋಟಗಳಲ್ಲಿ ಕೆಮಿಕಲ್ ಬಳಸಿ ಇದನ್ನು ಹಾಳು ಮಾಡ್ಕೊಂಡಿದ್ದೀರಾ, ಎರೆಹುಳುಗಳನ್ನ ಸಾಯಿಸಿದ್ದೀರಾ. ಮಣ್ಣು ನೋಡಿ ಈಗಿರಬೇಕು, ನಿಮ್ಮ ತೋಟದ ಮಣ್ಣು ಕೂಡ ಈಗಿರಬೇಕು. ಈಗಿಲ್ಲ ನಿಮ್ಮ ಮಣ್ಣು. ಎರೆಹುಳುಗಳು ಇಷ್ಟಗಳ ಜಾಗದಲ್ಲಿ ಎರೆಹುಳುಗಳು ತುಂಬಿ ತುಳುಕ್ತಾ ಇದ್ದಾವೆ. ನಿಮ್ಮ ತೋಟದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀವು.